ನಮ್ಮ ಯಜಮಾನ್ರ ಕಾರ್ ಕ್ಲೀನಿಂಗ್ ಅಲ್ಲಿ ಬಿಸಿ. ನನ್ ತಂಗಿ ಇನ್ನು ಕಾರಲ್ಲಿ ಎಂತೆಲ್ಲ ಇತ್ತಂದೇಳಿ ಹುಡುಕುದ್ರಲ್ಲಿ ಬಿಸಿ. ನಾನ್ ಮಾತ್ರ ಇವತ್ತು ಹಲ್ಸನ ಅನ್ಕಂಡ್ರು ಬಂದಿದ್ದಾರೆ ಮನೆಗೆ. ಸೊ ನಂಗೆ ನಿನ್ನೆ ಎಂತ ತಕೊಂಡ್ ಕಾತಿಲ್ಲ ಅಂದೇಳಿ ಅನ್ಸ್ಕೊಂಡಿದ್ದೆ ಅಲ್ಲ, ಅದ್ ನಾನ್ ತಕೊಂಡೆ ಫೈನಲಿ. ಕಾರಲ್ಲಿ ಜಾಗ ಇಲ್ಲ, ಒಂಚೂರು ತೋರಿಸ್ದೆ ಕಾಣಿ. ಫುಲ್ ರಾಶಿ ರಾಶಿ ಇತ್ತಿಲ್ಲ ಐಟಮ್ಸ್. ಕೂಕಂಗ್ ಮಾತ್ರ ಜಾಗ ಇಟ್ಕೊಂಡು ಉಳ್ದದ ಇಡೀ ಕೂರ್ಗ್ ತಕೊಂಡ್ ಬಂದಿತ್ತು. ನಿನ್ನೆ ನಮ್ಗೊಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ ವೇಸ್ಟ್ ಆಯ್ತು. ಸೊ ನಾವು ಅದೆಂತ ಹೇಳ್ತಾರೆ, ಘಾಟಿ ಇಳ್ಕೊಂಡು ಬಪ್ಪತ್ತಿಗೂ ಲೇಟ್ ಆಯ್ತು. ಫುಲ್ ಮಳೆ, ಫಾಗ್, ಅಬ್ಬಾ ದೇವ್ರ ಎದ್ರು ಎಂತ ಕಾಣ್ತಿರ್ಲಿಲ್ಲ ನಮ್ಗೆ. ತುಂಬಾ ಕಷ್ಟಪಟ್ಟು ಮಾತ್ರ ಬರ್ತಾರೆ. ಅದಕ್ಕೆ ಆನ್ ದ ವೇ ಬಪ್ಪತ್ತಿಗೆ ಅಂತ ವಿಡಿಯೋ ಮಾಡ್ಕೊಂಡ್ ಮ್ಯಾಪ್ ಕಾಮ್ದ, ರೋಡ್ ಕಾಮ್ದ, ಎಂತ ಅಂದೇಳಿಯೇ ಗೊತ್ತಾಗ್ಲಿಲ್ಲ. ಹೊಸ ಇನ್ವಿಟೇಷನ್ ಈ ಗಿಡ ನಮ್ಮನೇಲಿ ಇತ್ತು, ಈಗ ಹೋಗಿದೆ. ಓ ಅಲ್ಲೇ ಇತ್ತು ಕಾರ್ನರ್ ಅಲ್ಲಿ. ಅಲ್ಲ, ಈ ಗಿಡದಲ್ಲಿ ಬೀಜ, ಈ ಬೀಜದಲ್ಲಿ ಗಿಡ ಆಗುದಿಲ್ಲ. ಇದು ನನ್ನ ಫೇವ್ರೆಟ್ ಬುಟ್ಟಿ. ಅದ್ರಲ್ಲಿ ಒಂದು ಇದು ಸಹ ಉಂಟು, ಫ್ರಿಡ್ಜ್ ಮ್ಯಾಗ್ನೆಟ್. ಎಲ್ಲ ವಸ್ತುಗಳು, ಚಾಕ್ಲೇಟ್ ಇಟ್ಕೊಂಡು ಮತ್ತೆ ಇದನ್ನ ಮನೆ ತಗೊಂಡು ಹೋಗ್ಬೇಕು. ಟೆಲ್ ಮಿ ವಾಟ್ ಈಸ್ ದಿಸ್? ಇದೀಗ ಮೇನ್ ಐಟಮ್. ಹೊರಗೆ ತೆಗೆದು ಹೆಂಗಂದೇಳಿ ಕಾಣ್ತದೆ. ಫುಲ್ ಪ್ಯಾಕ್ ಎಲ್ಲ ಮಾಡಿ ತಕೊಂಡ್ ಬಂದಿದ್ದಿತ್ತು. ನಿಧಾನ. ಇನ್ನೊಂದು ಕಷ್ಟಪಟ್ಟು ಡಿಕ್ಕಿಯಲ್ಲಿ ಸೇರಿಸಿ. ಸ್ವಿಚ್ ಬಾಗ ಕೂಕಂಡ್ ಬಪ್ಪು ಕಾಯ್ಲಿಲ್ಲ ನಿನ್ನೆ ಸರಿ. ಕಾರ್ ಕಾಂಬಕ್ ಮಾತ್ರ ದೊಡ್ಡ ಬೂಟ್ ಸ್ಪೇಸ್ ಅಂತ ಇಲ್ಲ ಇದ್ರಲ್ಲಿ. ನುಗ್ಗ ನಿನ್ನೆ ನಾನು ಹೇಳ್ದಲ್ಲ, ಜೋರ್ ಮಳೆ, ಕಾರಿಂದ ಅಂತ ಇಳಿಸಕ್ಕೂ ಆಗಿರ್ಲಿಲ್ಲ ನಮ್ಗೆ. ಸೊ ಇದು ಮೋಸ್ಟ್ಲಿ ಕರೆಕ್ಟ್ ಕಾಣ್ತಿಲ್ಲೇನೋ. ಈಗ ಪ್ಲಾಸ್ಟಿಕ್ ಅಲ್ಲಿ ಕವರ್ ಇತ್ತಲ್ಲ, ಬಟ್ ಈ ತರ ಇತ್ತು. ಇದು ಇವತ್ ನಿನ್ನೆಯಿಂದಲ್ಲ ನಾನು ತಕೊಂಡ್ಕಂತೇಳಿ ಅನ್ಸ್ಕೊಂಡದ್ದು. ಈ ಸಲ ಸಮೇತ ತಕೊಂಡ್ಕಾತಿಲ್ಲ ಅಂತ ಹೇಳಿ ಅನ್ಕೊಂಡೆ, ಆದ್ರೆ ಅಡ್ಜಸ್ಟ್ ಮಾಡಿ ತಕೊಂಡ್ ಬಂತು. ನಿನ್ನೆ ರೀಚ್ ಆಪತ್ತಿಗೆ ನಾವೇನ್ ಮೋಸ್ಟ್ಲಿ 11:30, 11:18 ಹಂಗಾಯ್ತೇನೋ. ಆರಾಮ್ಸೆ ರೀಚ್ ಆಯ್ತು. ಬಂದು ಊಟ ಮಾಡಿ ಬಿತ್ಕೊಂಡ್ ಅವರಿಗೆ ಬೆಳಗ್ಗೆ ಎಚ್ಚರ ಆದದ್ದು. ಓಕೆ, ನಿಮ್ಗೆ ನಂದು ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಯೋ. ನಮ್ಮ ಯಜಮಾನ್ರ ಕಾರ್ ಕ್ಲೀನಿಂಗ್ ಅಲ್ಲಿ ಬಿಸಿ. ನನ್ ತಂಗಿ ಇನ್ನು ಕಾರಲ್ಲಿ ಎಂತೆಲ್ಲ ಇತ್ತಂದೇಳಿ ಹುಡುಕುದ್ರಲ್ಲಿ ಬಿಸಿ. ನಾನ್ ಮಾತ್ರ ಇವತ್ ಕಿಚನ್ ಅಲ್ಲಿ ಬಿಸಿ. ಕಾಣಿ ಒಳ್ಳೆ ಬೇಡಬೇಡಿ ಹೇಳುದಿಲ್ಲ ಹೆಂಗಿತ್ತು. ಇದೆಲ್ಲ ಪಟಪಟ ಕ್ಲೀನ್ ಮಾಡ್ಕೊ. ಅಂಡ್ ಮಳೆ ಬಪ್ಪಕ್ ಸ್ಟಾರ್ಟ್ ಆಯ್ತು. ಇದೆಲ್ಲ ಪಟಪಟ ಒಳಗಿಟ್ಟು ಜಾಗೃತಿ ಮಾಡಕ್. ಬಾಯ್ ಬಾಯ್ ಬಾಯ್. ಓಕೆ ಓಕೆ ಬಾಯ್. ನಾನ್ ಬೈತ್ರ ಅಂತ ಹೇಳಿ ಅನ್ಕೊಂಡದ್ದ, ಆದ್ರೆ ಇವ್ರು ಬಾರಿ ಸಪೋರ್ಟ್ ಹಂಗ ಒಳಗ್ ತಕೊಂಡ್ ಹೋಗ್ತಿದ್ರು. ಅಡ್ಡಿಲ್ಲ, ಸ್ಟಾಮಿನ ಒಳ್ಳೆ ಇತ್ತು ನಮ್ಮ ಅಮ್ಮಂಗೆ. ಇವಳೊಬ್ಳು
ಬಾರ ಅಂದ್ರೆ ಹೇಗೆ ತಕೊಂಡು ಹೋದ್ರು ಮನೆ ಒಳಗೆ ಯಾಕೆ ಸುಮ್ಮನೆ ಬಾರ ಅಂತ. ಹೇಗೆ ತಕೊಂಡು ಹೋದ್ರಿ ನಾನು ಇಷ್ಟು ಬಾಳ? ಅಮ್ಮ ಸುಮ್ನಿದ್ದೀರ ಅವ್ರ ಅಪ್ಪ ಈಗ ನಂಗೆ ಮಂಗಳಾರತಿ ಮಾಡ್ತಾರ ಅದ್ ಬಕ್ಕಿಂತ ಫಸ್ಟ್ ಸ್ವಿಚ್ ಆಫ್ ಮಾಡಿ ಒಳಗಿರುತ್ತೆ ಎತ್ಕಾಣಿ ಫ್ರಿಡ್ಜ್ ಮ್ಯಾಗ್ನೆಟ್ ಅಲ್ಲಿ ನೋಡು ಎಲ್ಲಡು ಅಡುವಲ್ಲಿ ಜಾಗ ಇಲ್ಲ ವೈ ಕಿತ್ಲೆ ಟೈಮ್ ದಕ್ಕೋನು ಯಾವುದು ಇದೆ ಮನ್ಸಿತ್ತ ಬಾರಿ ಹೌದು ಮತ್ತೆ ನಿಂಗೆ ನಾನು ಕೊಡ್ತಿದ್ದೆ ಅದೇ ದೂರದಲ್ಲಿ ಹೋಗಿದೆ ಬೆಂಡು ಕರಿ ಬೆಂಡು ಏ ಸುಚ್ಚು ಯಾಕ ಹೆಚ್ಚೂರು ಹತ್ತ ಬಿಸ್ಲಿ ಅದೊಂದ್ ಕೆಲ್ಸ ಮಾಡೋಣ ಪ್ಲಾಸ್ಟಿಕ್ ಹಾಗೆ ಇಡುವ ಪುನಃ ಸುತ್ಲಿಕ್ಕೆ ಆಗ್ತದೆ ನೋಡು ಆಗ್ತದೆ ಅದಕ್ಕೆ ಮಾಡ್ತೇವೆ ಓಕೆ ಸರಿ ಎಷ್ಟು ಯಾವುದೋ ಪ್ರಶ್ನೆ ಬಾಯ್ ಪಾವಸ ಇಲ್ಲ ನಾವು ಅದು ಆಗಿದೆ ನಾ ತಾಯಿ ವೈರ್ ಧೂಳಿ ನಾವು ಧೂಳು ಎಷ್ಟು ತಗು ಚಾಚತ್ ಮಕ್ಕ ಉಬ್ಬನಾಗ ರಿಯೂಸಬಲ್ ನೋಡಿ ಬನ್ನಿ ನೋಡಿ ಸ್ವಲ್ಪ ಹತ್ರ ಬಂದು ನೋಡಿ ಏ ನಿಧಾನವ ಶ್ರವಣ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಗೋಲ್ಡ್ ಬರ್ತದ ಮಾತ್ರ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಮನೆಯಲ್ಲಿ ಮನೆಗೆ ಬೇಕಾದ್ರೆ ಬರುದಿಲ್ಲ ಹೇಗೆ ಉಂಟು ಅದು ಮೇಲೆ ನಿಮಗೆ ಕುತ್ಕೊಳ್ಳಿಕ್ಕೆ ಇದು ಕುತ್ಕೊಂಡಿದ್ದೆ ನಿಮಗೆ ಕುತ್ಕೊಂಡು ಅಲ್ಲಿ ಮತ್ತೆ ಲೈಟಿಗೆ ಅಲ್ಲಿ ಅದು ವೆದರಿಗೆ ಪರಬಲ ಕಾಣಿಸುತ್ತೆ ಈಗ ಅಂದ್ರೆ ಕಾಪಾಡು ಕಾಣಿಸುತ್ತೆ. ಹೀಗೆ ಹೀಗೆ ಮಾಡಿ ಮುಗಿಸಿದ್ದಾರೆ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ತೇವೆ ಮತ್ತೆ ತಗೊಂಡು ಗುಡ್ಸಿ ಫೈನಲ್ ಮಾಡಿ ಆಯ್ತಾ ಅದಕ್ಕೆ ಮೇಲೆ ಮಸಾಜರ್ ಉಂಟಲ್ಲ ತಗೊಂಡ್ಬಂದು ಆನ್ ಮಾಡಿ ಮಲ್ಕೊಳ್ಳಿ ಬರ 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 ಅಯ್ಯೋ ಅದೆಲ್ಲ ಹೋಗಿದೆ ಇದಕ್ಕೆ ಎಲ್ಲ ಮಾಡ್ಬೇಕು ಇದನ್ನು ಸಣ್ಣ ಸಣ್ಣ ಲೈಟ್ ಕೊಡ್ಬೇಕಾ ಮಿಡ್ಲ್ ಮಿಡ್ಲಲ್ಲಿ ಅಡಿಯಿಂದ ಸದ್ದ ಆಗ್ತದೆ ಸಿಗ್ತದ ಉಡುಪಿಯಲ್ಲಿ ಸಿಗ್ಬೋದು ಅಲ್ಲ ಲೈಟ್ ಕೊಡ್ಬೋದು ಇದಕ್ಕೆ ಲೈಟ್ ಕೊಡ್ಬೇಕು ಅಡಿಯಿಂದ ರೈಸ್ ಲೈಟ್ ಲೈಟ್ ಅದು ಎಲ್ಲಿ ಉಂಟಲ್ಲ ಕಾಣುದಿಲ್ಲ ಖಾಲಿ ಲೈಟ್ ಕೊಡ್ತಾ ಇದ್ದೇನೆ ಗೊತ್ತಾ ఏది ఎడ్డ తోచండుత ಅಯ್ಯ ಕೂಡ ಒಂದು ಮಾಲ್ ಕೂಡ ಏನಪ್ಪ ಅಂಟ್ಪೇರ ಎಂತ ಹೇಳುದು ಅದಕ್ಕೆ ಪಾಲಿಶ್ ಮಾಡ್ಬೇಕಾ ವಾಪಸ್ ಹೋಲ್ ದಿಪ್ಪಿನ ಸರ್ ಇಲ್ಲಿಂದ ಇಲ್ಲಿ ಕೆಳಗೆ ನಾನು ಇದನ್ನು ಒಳಗೆ ತಗೊಂಡು ಹೋಗ್ಬೇಡಿ ಒಳಗೆ ಬರ್ಬೇಡಿ ಇಲ್ಲಿಂದ ಕೆಳಗೆ ಇಷ್ಟು ಜಾಗ ಗುಡ್ಸಿಬಿಟ್ಟು ಸರಿ ಹಣೆ ಬುಟ್ಟಿ ಎಷ್ಟು ಚಂದ ಇತ್ತು ಎಂತದ್ ಸುಮಾರು ಟೈಪ್ ಇದ್ದಿತ್ತು ನಾನು ಇದು ತಕೊಂಡಾದ್ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆ್ಯಂಗಲ್ ಅಲ್ಲೆಲ್ಲ ಕಂಡೆ ಬಟ್ ನಂಗೆ ಆಲ್ರೆಡಿ ತಕೊಂಡಾಯ್ತಲ್ಲ ಸೊ ನೆಕ್ಸ್ಟ್ ಟೈಮ್ ಹಬ್ಬತ್ತೆ ಕಾಣಕ್ ಬೇರೆ ಥರ ತಗೊಳಕ್
ಥರ ಲಾಕ್ ಇದ್ದದ್ರಲ್ಲಿ ನಾನು ಒಳ್ಳೆ ತಗೊಂಡ್ ಬಂದೆ. ಕೆಲವುದೆಲ್ಲ ಬೂಸ್ಟ್ ಎಲ್ಲ ಬಂದಿದ್ದಿತ್ತು, ಮತ್ತೆ ಕಾರ್ನರ್ ಎಲ್ಲ ಹೋಯ್ದಿತ್ತು, ಸ್ಕ್ರಾಚ್ ಅಲ್ಲ. ಇದೆಷ್ಟು ಚಂದ ಇತ್ತಲ್ಲ, ಈಗ ಇದೆಲ್ಲ ಇತ್ತಲ್ಲ, ಇದೆಲ್ಲ ಫುಲ್ ಬಿಟ್ಟಿದಿತ್ತು. ಬಟ್ ಇದು ಹಂಗಿಲ್ಲ, ಇದು ಪರ್ಫೆಕ್ಟ್ ಇದಿತ್ತು. ಸೊ ನಾನು ಅಲ್ಲೆಲ್ಲ ಕೆಲವುದೆಲ್ಲ ಐಟಮ್ಸ್ ತಕೊಂಡೆ, ತೋರಿಸ್ದೆ. ಕಣೆ ಎಷ್ಟು ಕ್ಯೂಟ್ ಇತ್ತು ಮಿರರ್. ಎಷ್ಟು ಕ್ಯೂಟ್ ಇತ್ತು ಮಿರರ್. ಇಂಥದ್ದೇ ಇದು ಒಂದು. ಸೇಮ್ ಅದ್ರಾಗೆ ಒಂದು. ಇದೆಂತ ಗೊತ್ತಾ? ಗೆಸ್ ಮಾಡ್ತಾರೆ ಯಾರು? ಈ ಮಂಚ್ತಾರ ಬಟ್ ಇದು ಗೊತ್ತಾಯ್ತಲ್ಲ, ಚಕ್ಕೆ ಸಣ್ಣ ಮಣ್ಣು. ಎಷ್ಟು ಹೇಳಿ? 600 ರೂಪಾಯಿ ಅಪ್ಪ ಇದಕ್ಕೆ. ಒಳ್ಳೆ ಕ್ವಾಲಿಟಿ ಅಂತ ತಗೊಂಡು ಬಂದಿತ್ತು, ಮತ್ತೆ ಗೊತ್ತಿಲ್ಲ. ಕರೆಂಟ್ ಇಲ್ಲ. ಈ ಡೈನಿಂಗ್ ಟೇಬಲ್ ಎಡ್ಕಲ್ಲ ಯಾರೋ ಎಂಥದೋ ಮಾಡ್ತಿದ್ರು ಇಬ್ರು ಕಳ್ರು. ಇಲ್ಲಿ ಕಾಣಿ, ನೋಡುದೆಂತ ಹಲಸಿನ ಹಣ್ಣು ಕಳ್ರು ಬಂದಿದ್ದಾರೆ ಮನೆಗೆ. ನಿಂದು ವಾಯ್ಸ್ ಎಂತ ಆಯ್ತು ಮಾರಿ, ಮಕ್ಕ ಎಗ್ದಿಯಾ? ಹಲಸಿನ ಹಣ್ಣು ಅಂದ್ರೆ ಹಲಸಿನ ಹಣ್ಣು, ನೆಟ್ಟಕ್ಕೂ ಸಾರ್ಥಕ. ಹಲಸಿನ ಹಣ್ಣಲ್ಲಿ ಮೇನ್ ಇದು ತಿನ್ನೋದಕ್ಕಿಂತ ಇದೊಂದು ಸಣ್ಣದು ಬರ್ತದೆ. ತೆಗ್ದಿಡುವ ಕರ್ಡ್ ಆಡ್ಗೋ ಈಗ. ಕಲರ್ ಎಷ್ಟು ಚಂದ ಇತ್ತು. ವೈಟ್ ಕಲ್ಸಿ ಜವನ್ ಜೊತೆ ಪಣಸ್ ಕೌಚನ ಅಂಬು ಕೌಕ. ಐ ನೋ ಡಾರ್ಲಿಂಗ್. तकाची पोणस करताश तुम्ही काय पोटा गाण्याचा कसं गो करेन ना ते रात येणी आणि गेट या सगळं स्टार्ट. थँक यू. ऑटो दाखल पोणस नाही गो पाऊसू ಮಳೆ ಇದು ಇಟ್ಕೊಳ್ಳು. ಎಂತ ಮಾಡ ಬಿಡು. ರೊಟ್ಟಿ ಹಂಚಿ ನಮ್ಮ ಇಂಚನೆ and ಮೂಜಿ ಜನಲ ಯೂಟ್ಯೂಬರ್ಸ್ with 100 subscribers. A130. ಎಂತವ ಬರೀ ಗುಜ್ಜ ತಿಂದ ಹೊಟ್ಟೆ ತುಂಬಿಸ್ಕೊಳ್ತೀಯ? ನೀವು ಊಟ ಹಾಕುದಿಲ್ಲ ಅಲ್ಲ ಮದುವೆ? ಎಂತ ಮಾಡುದು? ಕರೆಂಟ್ ಇಲ್ಲ, ಮಸಾಲೆ ಆಗ್ಲಿಲ್ಲ, ಕರೆಂಟ್ ಬರುದೇ ಇಲ್ಲ. ಹೋದ್ರೆ ಯಾವ ಬಾಯ್ ಮಾರೈತಿ ಹೊಟ್ಟೆ ಬರ್ ಮಕ್ಕೆಗ್ದಿ ಹಂಗ ಅವ್ ಕಿತ್ಲು ಬೆಳ್ದಕ್ಕೊಂದು ಹಬ್ಲೆ ಅದರಲ್ಲಿ ಇದು ಜೋರ್ ಅಂದ್ರೆ ಜೋರ್ ಮಳೆ ಬರ್ತಿದೆ, ಹೊಟ್ಟೆ ಚೊರು ಚೊರು ಅಂತಿದೆ. ಅದ್ರ ಬದಿ ಕರೆಂಟ್ ಇರಲಿಲ್ಲ. ಇನ್ವರ್ಟರ್ ಮಿಕ್ಸಿ ಮಾಡ್ರೆ ಅದು ಕುಯ್ 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 ಅಂತಿದೆ. ಆದ್ರೂ ಮಧ್ಯಾಹ್ನ ಫಸ್ಟ್ ಕ್ಲಾಸ್ ಊಟ ಮಾಡ್ತು. ಎಂತೆಲ್ಲ ಮಾಡ್ತ ಅಂತೇಳಿ ಈಗ ಕಾಣಿ. ಗೊತ್ತಾ ಇದೆಂತ ಗೊತ್ತಾಯ್ತಾ? ಹಲಸಿನ ಹಣ್ಣು ಕಟ್ ಮಾಡಿ 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 ಮ್ಯಾಣ ಹಿಡಿದು ಕತ್ತಿಂದ ಮ್ಯಾಣ ತೆಗೋ ಕೆಲಸ. ಈಗ ಚಂದ ಹೊತ್ತು ಮಾರ್ರೆ ಹಿಂಗೆ ಮಾಡ್ರೆ. ನೀವು ಒಂದ್ಸಲ ಟ್ರೈ ಮಾಡಿ, ಮನೆಗೆ ಅಮ್ಮ ಬೈದೇ ಇದ್ರೆ. ಪೇಪರ್ ಬೆಂಕಿ ಆಗೈತೆ ಪೇಪರ್
ಆರು ಆ ಮೇಣ ಎಲ್ಲ ಊರು ತುಂಬ ಆಯ್ತು. ಗ್ಯಾಸ್ ಸಮ ತಿಕ್ಕಿ ತೊಳು ಕೆಲಸ ಒಂದಾಯ್ತು ಈಗ. ನೆಕ್ಸ್ಟ್ ಸೀಸನಿಗೆ ನಮ್ಮ ಹಲಸಿನ ಹಣ್ಣಿನ ಕತ್ತಿ ರೆಡಿ. ಎಷ್ಟು ಚಕ ಚಕ ಹೊಳಿತಿತ್ತು ಕಣಿ. ಹಿಂಗೆ ಒಂಚೂರು ಎಣ್ಣೆ ಉದ್ದಿಟ್ರೆ ಮುಗೀತು ಕೆಲಸ. ಈ ಥರ ವರ್ಕ್ ಫ್ರಮ್ ಕಿಚನ್ ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಒಂದೇ ನಿಮ್ಮ ಮೇನ್ ಫ್ರೈ ಕಟ್ಟಿ ಹೊತ್ತು ಇಲ್ದಿರೆ ಪ್ರಿಪೇರರಿಗೆ ಕಳಿಸೋದು, ಇಮೇಲ್ ಕ್ಲೈಂಟಿಗೆ ಹೊತ್ತು ಅಷ್ಟೇ. ಆದರೂ ಈ ಥರ ಮನೆ ಕೆಲಸ ಮತ್ತು ಆಫೀಸ್ ಕೆಲಸ ಒಟ್ಟೊಟ್ಟಿಗೆ ಮಾಡೋದು ಗಮ್ಮತ್ತೇ ಬೇರೆ. ಎಂತ ಹೇಳ್ತೀರಿ? ನಿಮಗೂ ಇದೇ ಥರ ಎಕ್ಸ್ಪೀರಿಯನ್ಸ್ ಆಯಿತಾ? ಯಾವುದು ನಂದು ಹೇಳಿ ಬಿಡೋದು ಹೇಳಿ ಇಲ್ಲ, ಎರಡು ಬೇಕೇ ಅಲ್ಲ. ಇದೇ ಎಲ್ಲ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಷ್ಟೇ, ಮತ್ತೆಂಥ ದೊಡ್ಡ ವಿಷಯ ಇಲ್ಲ ಇದರಲ್ಲಿ. ಹಾಗೆ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದಿದೆ, ನೀವು ಮಾಡಿರ್ತೀರಿ. ಆದರೆ ಈ ರೆಸಿಪಿ ಒಂದು ಸ್ವಲ್ಪ ಕಾಣಿ, ಸ್ವಲ್ಪ ಡಿಫ್ರೆಂಟ್ ಇತ್ತು. ನೀವು ಟ್ರೈ ಮಾಡಿ. ಮಿಕ್ಸಿಗೆ ಫಸ್ಟ್ ಚೂರು ಬೆಳ್ಳುಳ್ಳಿ, ಆಮೇಲೆ ಚೂರು ಶುಂಠಿ, ಒಂದು ಸ್ವಲ್ಪ ಕಾಯಿ ತುರಿ, ಒಂದು 2-3 ಸ್ಪೂನ್ ಕಾಯಿ ತುರಿ, ಕಡೆಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಮತ್ತು ಕೆಂಪು ಮೆಣಸು ಎರಡೂ ಹಾಕಿ ಕಲರ್ ಚಂದ ಬತ್ತು. ಫ್ರೆಶ್ ಇದ್ದದ್ದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಹಾಕಿ, ಫ್ಲೇವರ್ ಒಳ್ಳೆ ಇರುತ್ತೆ ಅಷ್ಟೊತ್ತಿಗೆ. ಆಮೇಲೆ ಚೂರು ಅರಸಿನ, ಕಡೆಗೆ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತರಿ ಎಲ್ಲ ಬೇಡ. ನಾನಿಲ್ಲಿ 200 ಗ್ರಾಮ್ಸ್ ಇದ್ದು 2 ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೆ. ಅದನ್ನು ಸ್ವಲ್ಪ ಫಸ್ಟ್ ಚಂದ ಮಾಡಿ ಕ್ಲೀನ್ ಮಾಡ್ಕೊಳಕ್ಕೆ. ಕೆಲವ್ರು ಹೇಳ್ತಾರೆ ಅದ್ರ ಮೇಲಿನ ಸಿಪ್ಪೆ ತೆಗೆದ್ರೆ ಸಾಕಂತೇಳಿ, ಆದರೆ ಚಿಕ್ಕ ಚಿಕ್ಕ ಮಶ್ರೂಮ್ ಮತ್ತು ಸಿಪ್ಪೆ ತೆಗೋಕ್ಕೆ ಭಾರಿ ಕಷ್ಟ. ಅದಕ್ಕೆ ನಾನು ಒಂದೇ ಸಲ ನೀರಲ್ಲಿ ನೆನೆಸಿ 2-3 ಸಲ ಒಳ್ಳೆ ಮಾಡಿ ತೊಳ್ಕೊಂಡೆ. ಅದು ಬೇರೆ ಅಂತ ಅಲ್ಲ, ಕಪ್ ಆಗೋದು, ಅದು ಮೋಸ್ಟ್ಲಿ ಕೋಕೋಪೀಟ್ ಅಷ್ಟೇ. ನಾನು ಫಸ್ಟಿಗೆ ಸಿಪ್ಪೆ ತೆಗೋಕ್ಕೆ ಟ್ರೈ ಮಾಡಿದೆ, ಅದು ತುಂಬ ಸಣ್ಣದಿತ್ತಲ್ಲ, ಆಟ ಆಡಿ ಕೋಕಂಬ ಪುಡ್ಸೋತಾ ಇಲ್ಲ ನನಗೆ. ಇಷ್ಟು ರೆಡಿ ಆದಮೇಲೆ ಮತ್ತು ಬಿರಿಯಾನಿ ಮಾಡೋದು ಸ್ವಲ್ಪ ಒಂದು ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಹಾಕೋಣ, ಚೂರು ಎಣ್ಣೆ ಹಾಕೋಣ. ಕಡೆ ಗರಂ ಮಸಾಲದ ಐಟಮ್ಸ್ ಯಾವುದೆಲ್ಲ ಬೇಕೋ ಅದು ನಾನೆಲ್ಲ ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಒಂದು ಸ್ಟಾರ್ ನೈಸ್, ಆಮೇಲೆ 4-5 ಎಲೆ ಎಲ್ಲ ತಗೊಂಡೆ. ಕಡೆಗೆ ಅದಕ್ಕೆ ಈರುಳ್ಳಿ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡೋದು. ಅದು ಈರುಳ್ಳಿ ಸ್ವಲ್ಪ ಬ್ರೌನ್ ಆಯ್ಕೆ ಅಷ್ಟು ತನಕ ಚಂದ ಮಾಡಿ ಫ್ರೈ ಮಾಡ್ಕೊಳ್ಳಿ. ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡದ್ದು ಮಸಾಲೆ ಹಾಕೋದು. ಈರುಳ್ಳಿ ಒಂದ್ಸಲ ಒಳ್ಳೆ ಫ್ರೈ ಆದಮೇಲೆ ಆ ಮಸಾಲೆಗೆ ಒಂಚೂರು ನೀರು ಹಾಕಿಬಿಡಿ, ಅಂತ ಆತಿಲ್ಲ. ಮಸಾಲೆ ಒಂದೇ ಲೆಕ್ಕ ಫ್ರೈ ಆಯ್ಕೆ, ಫುಲ್ ಆಯಿಲೆಲ್ಲ ಬಿಡ್ಕೋದು. ನಾನಿಲ್ಲಿ ಮೀಡಿಯಮ್ ಸೈಜು 4 ಈರುಳ್ಳಿ ತಗೊಂಡಿದ್ದೆ. ಈರುಳ್ಳಿ ತುಂಬ ದೊಡ್ಡದಾದ್ರೆ 2 ಸಾಕು, ಸಣ್ಣದಾದರೆ ಒಂದು 4 ತಗೊಳ್ಳಿ. ಹಾಗೆ ಒಂದು 2-3 ಟೊಮೆಟೊ ಹಾಕಿದೆ, ಅದು ಚಂದ ಮಾಡಿ ಫ್ರೈ ಇದು ಟೊಮೆಟೊ ಹಾಕೋದು ನಾವು ಮಸಾಲೆ ಎಲ್ಲ ಹಾಕಿ ಫ್ರೈ ಆದಮೇಲೆ ಟೊಮೆಟೊ ಹಾಕಕ್ಕೆ ನೀವು ಫಸ್ಟೇ ಹಾಕಿಬಿಡಿ. ಟೊಮೆಟೊ ಹಾಕಿ ಒಂದ್ಸಲ ಫುಲ್ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಹಾಕಿ. ನಾನಿಲ್ಲಿ ಕಲ್ಲು ಉಪ್ಪು ಹಾಕಂತಿದ್ದೆ, ನಿಮಗೆ ಕಲ್ಲು ಉಪ್ಪಿದ್ದು ಹದ ಗೊತ್ತಾಯ್ದಿದ್ರೆ ನೀವು ಹುಡಿ ಉಪ್ಪು ಹಾಕಣಿ, ನೋ ಪ್ರಾಬ್ಲಮ್. ಆ ಕಡೆಗೆ ಪುನಃ ಸ್ವಲ್ಪ ಅರಸಿನ ಹಾಕಿದೆ, ಹಾಗೆ ಕೊರಿಯಾಂಡರ್ ಪೌಡರು ಮಿಕ್ಸ್ ಮಾಡ್ತಿದ್ದೆ. ಮಸಾಲೆ ಡ್ರೈ ಅನ್ಸ್ರೆ ಚೂರು ನೀರು ಹಾಕೋಣ, ಜಾಸ್ತಿ ಹಾಕಿ ಪಾಯಸ ಮಾಡಬೇಡಿ. ಎಂತಕ್ಕಂದ್ರೆ ಆಮೇಲೆ ನಮಗೆ ಅಕ್ಕಿ ಮತ್ತು ನೀರಿಗೆ ಹದ ಗೊತ್ತಾಯ್ದಿದ್ರೆ ಅದು ಬಿರಿಯಾನಿ ಆಗ್ತಿಲ್ಲ, ಕಿಚಡಿ ಆಗ್ತ. ಅದಕ್ಕೆ ಒಂದ್ಸಲ ಮಿಕ್ಸ್ ಎಲ್ಲ ಮಾಡಿ ಚಂದ ಆದಮೇಲೆ ಮಶ್ರೂಮ್ ಹಾಕಿ ಕಟ್ ಮಾಡಿ ಇಟ್ಕೊಳ್ಳೋದು. ನಾನು ಈ ಥರ ಕಟ್ ಮಾಡಿದ್ದೆ, ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಹಿಂಗೆ ಮಾಡೋಕ್ಕೆ ಹಾಗೆ ಮಾಡ್ಕೊಂತ ಏನು ರೂಲ್ಸ್ ಇಲ್ಲ, ಅದೆಲ್ಲ ನಿಮ್ಮ ವಿಷ್ ಅಷ್ಟೇ. ಈ ಥರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡೋದು ನಿಮ್ಗೆ ಬಿಟ್ಟದ್ದು. ನಿಮ್ಗೆ ಆ ಥರ ಸೊಪ್ಪೆಲ್ಲ ಬಾಯಿಗೆ ಸಿಕ್ಕೋಕ್ಕಾಗ ಅಂತಿದ್ರೆ ಮಿಕ್ಸ್ ಮಾಡಬೇಡಿ. ಇಲ್ಲ ನಂಗೆ ಫ್ಲೇವರ್ ಒಳ್ಳೆ ಬೇಕಂದ್ರೆ ನೀವು ಮಿಕ್ಸ್ ಮಾಡ್ಲಕ್ಕ. ಸೊ ಒಂದ್ಸಲ ಮಶ್ರೂಮ್ ಎಲ್ಲ ನೀರು ಬಿಡುತ್ತೆ, ಆ ನೀರು ಬಿಡೋ ತನಕ ವೆಯ್ಟ್ ಮಾಡಿ.
ಈ ಥರ ಹದ ಬಂದ್ರ ಮೇಲೆ ನೀವು ಇದಕ್ಕೆ ನೆನೆಸಿಟ್ಟದ ಅಕ್ಕಿ ಮಿಕ್ಸ್ ಮಾಡಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಅದಕ್ಕಿಂತ ಜಾಸ್ತಿ ನೆನೆಸಿದೆ, ಯಾಕಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡೋದಕ್ಕೆ ಸುಮಾರು ಹೊತ್ತಾಗ್ತಲ್ಲ. ಸೊ ನೆನೆಸಿಟ್ಟದ ಅಕ್ಕಿ ಮಿಕ್ಸ್ ಮಾಡಿ ಒಳ್ಳೆ ಮಾಡಿ ಒಂದ್ಸಲ ಕೈ ಆಡಿಸ್ಕೊಳ್ಳಿ. ಎಲ್ಲ ಒಂದೇ ಥರ ಮಿಕ್ಸ್ ಆಯ್ತು. ಜಾಸ್ತಿ ಕಚಪಚ ಕಲಿಸ್ಬೇಡಿ, ಅಂತಕಂದ್ರೆ ಅದು ಅಕ್ಕಿ ಎಲ್ಲ ಕಟ್ಟಾಗಿ ಹೋಯ್ತು. ಅಕ್ಕಿ ಕಟ್ಟಾದರೆ ಅದು ತಿಂಬಕ್ಕಷ್ಟು ಟೇಸ್ಟ್ ಬರ್ತಿಲ್ಲ. ಇದ್ರ ಹದ ಹೆಂಗಂದರೆ, ನೀವು 2 ಗ್ಲಾಸ್ ಅಕ್ಕಿ ತಗೊಂತಿದ್ರಿ ಆದರೆ 2 ಗ್ಲಾಸ್ ನೀರು ಮಿಕ್ಸ್ ಮಾಡಿ. ಅಂದರೆ 1:1 ಆ ರೇಷ್ಯೋದಲ್ಲಿ ಇರಕ್ಕೆ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಕ್ಕಿ 4 ಗ್ಲಾಸ್ ನೀರು ಹಾಕಬೇಡಿ. ಹೀಗೆ ಒಂದು ಬಾಯ್ಲ್ ಬಂದ್ರ ಕೂಡಲೇ ಅದ್ರ ಮುಚ್ಚಳ ಹಾಕಿ ಈ ಥರ ಫ್ಲೇಮ್ ಬಂದ್ರ ಮೇಲೆ ವೇಟ್ ಇಟ್ಟು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡಿ. ಹೈ ಫ್ಲೇಮಲ್ಲಿ ಇಡಬೇಡಿ, ವಿಸಿಲು ಬರ್ಕಂತಿಲ್ಲ. 5 ಮಿನಿಟ್ಸ್ ಇಟ್ಟಾದ್ರ ಮೇಲೆ ಅದನ್ನು ಸ್ಟವಿಂದ ಇಳಿಸಿ ಒಂದು 10 ಮಿನಿಟ್ಸ್ ಹಾಗೆ ಇಡಿ. ಅಂದರೆ ಅದ್ರದ್ದು ವಿಸಿಲ್ ಅದು ಫುಲ್ ಸ್ಟೀಮ್ ಹೋಗೋ ತನಕ ಹಾಗೆ ಇಡಿ. ಅದಾದಮೇಲೆ ನಿಮ್ಮ ಬಿರಿಯಾನಿ ರೆಡಿ ಆಯ್ತು. ಬಿರಿಯಾನಿ ಜೊತೆಗೆ ನಾನಿಲ್ಲಿ ಸ್ಯಾಲೆಡ್ ರೆಡಿ ಮಾಡ್ತಿದ್ದೆ. ಅದಕ್ಕೆ ನಾನು ಜಾಸ್ತಿ ಇದೆಂತ ಇಲ್ಲ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ಕುಕ್ಕುಂಬರ್ ಹಾಕಿ, ಉಪ್ಪು ಸ್ವಲ್ಪ ಹಾಕಿ, ಕರ್ಡ್ ಹಾಕಿ ಮಿಕ್ಸ್ ಮಾಡಿ ಇಡೋದು. ಈಗ ಕುಕ್ಕರ್ ತಣ್ಣದಿತ್ತು, ಫುಲ್ಲು ಅದ್ರದ್ದು ಸ್ಟೀಮ್ ಹೋಯ್ಕ. ಅದಾದಮೇಲೆ ನೀವು ಓಪನ್ ಮಾಡಿ ಕಂಡ್ರೆ ಬಿರಿಯಾನಿ ಒಳ್ಳೆ ಸೆಟ್ ಆಗಿರುತ್ತೆ. ಗಡ್ಬಿಡಿ ಮಾಡಿ ಮಧ್ಯದಲ್ಲೇ ಓಪನ್ ಎಲ್ಲ ಮಾಡಬೇಡಿ, ಅದು ಫುಲ್ ಸ್ಟೀಮ್ ಹೋಗೋ ತನಕ ವೆಯ್ಟ್ ಮಾಡಿ. ಇಲ್ದಿದ್ದು ನಿಮಗೆ ಈ ಥರ ಟೆಕ್ಸ್ಚರ್ ಬರ್ತಿಲ್ಲ. ಇದು ಮಾಡೋಕ್ಕೆ ತುಂಬ ಸುಲಭ, ಸ್ವಲ್ಪ ಪೇಷನ್ಸ್ ಬೇಕಷ್ಟೆ. 2 ದಿನ ಒಳ್ಳೆ ತಿರುಗಾಟವೂ ಆಯಿತು, ಮನೆಗೆ ಬಂದು ಫಸ್ಟ್ ಕ್ಲಾಸ್ ಊಟವೂ ಆಯಿತು. ಸೊ ಇವತ್ತಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.